ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಇವತ್ತು ಹಾಲು ಖೀರ್ ಮಾಡೋಣ ಅಂತ ಕಿಚನ್ ಕಡೆ ಹೋದೆ. ಆ್ಯಂಡ್ ಹಾಲು ಖೀರ್ಗೆ ಏನೇನು ಬೇಕು ಅಂತ ಹೇಳ್ತೀನಿ. ಫಸ್ಟ್ಲಿ ಒಂದು ಅರ್ಧ ಕಪ್ಪು ಶಾವಿಗೆ ತೊಗೊಂಡಿದ್ದೀನಿ ಆ್ಯಂಡ್ ಒಂದು 1/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು 8 ದ್ರಾಕ್ಷಿ ಗೋಡಂಬಿ ತೊಗೊಂಡು ಒಂದು ಅರ್ಧ ಲೋಟಷ್ಟು ಗಟ್ಟಿ ಹಾಲು ತೊಗೊಂಡು ತುಪ್ಪ ತೊಗೊಂಡಿದ್ದೆ. ಫಸ್ಟು ಒಂದು ಪ್ಯಾನ್ಗೆ 2-3 ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ನನ್ನ ಗಮನ ಎಲ್ಲ ವಿಡಿಯೋ ಕಡೆ ಇದ್ದಿದ್ದರಿಂದ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕಪ್ಪಾಗೋಯ್ತು. ಆ್ಯಂಡ್ ಈಗ ಅದು ಫೈನಲಿ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದೇ ಪ್ಯಾನ್ಗೆ ತಿರ್ಗಿ 2-3 ಸ್ಪೂನ್ ತುಪ್ಪ ಹಾಕಿ ಶಾವಿಗೆನ ಹುರ್ಕೊಂಡೆ. ಅದು ಕೆಂಪಾಗೋವರೆಗೂ ಹುರ್ಕೊಂಡೆ. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದೆ. ಆ್ಯಂಡ್ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡೆ. ಅದಾದಮೇಲೆ ಅದಕ್ಕೆ ಶಾವಿಗೆನ ಆ್ಯಡ್ ಮಾಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊತಿದ್ದೀನಿ. ಶಾವಿಗೆ ಮೆತ್ತೆ ಆಗಿ ಬೆಂದಿದೆ ಅನಿಸಿದಾಗ ನೀವು ಅದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸಿ ಅದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು. ಅಲ್ಲಿ ನೋಡಿ ಹೇಗೆ ಕುದಿ ಬರ್ತಿದೆ. ಆ್ಯಂಡ್ ಅದಕ್ಕೆ ಆಗಲೇ ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೆಡಿ ಆಯಿತು ಹಾಲು ಖೀರ್. ಟೇಸ್ಟ್ ಮಾಡೋಣ ಅಂತ ತಂದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿತ್ತು, ಆದರೂ ಮಸ್ತಾಗಿತ್ತು. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮ್ಯಾಗಿ ಮಾಡ್ಕೊಂಡಿದ್ದೆ, ಅದನ್ನು ತಿನ್ನೋಕೆ ಹೋದೆ, ಸುಟ್ಬಿಡ್ತು. ಅದಾದಮೇಲೆ ರಕ್ಷಾ ಬಂಧನಕ್ಕೆ ರಾಖಿ ಕಟ್ಟೋಣ ಅಂತ ಅಣ್ಣ ತಮ್ಮನ ಕರೆಸಿದ್ದೆ. ಆ್ಯಂಡ್ ನಾನು ರೆಡಿ ಆದೆ. ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ರಾಖಿ ಕಟ್ಟೋಣ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಮಾಡ್ಕೊಂಡಾಯಿತು. ಫಸ್ಟು ನಮ್ಮ ಅಣ್ಣಂಗೆ ರಾಖಿ ಕಟ್ತಾಯಿದ್ದೀನಿ, ನೋಡಿ ಹೇಗೆ ಕಟ್ತಾಯಿದ್ದೀನಿ ಅಂತ. ರಾಖಿ ಕಟ್ಟಾದ್ಮೇಲೆ ನನ್ನ ತಮ್ಮ ಬಂದ. ಅವನು ಫಸ್ಟೇ ನನ್ನ ಕಾಲಿಗೆ ಬೀಳು ಅಂತ ವಾಟ್ಲೆ ಕೊಡ್ತಾ ಇದ್ದ. ಆ್ಯಂಡ್ ಅವನಿಗೂ ರಾಖಿ ಕಟ್ತಾ ಇದ್ದೀನಿ ನೋಡಿ. ಈಗಲೂ ಅಷ್ಟೇ ಕಾಲಿಗೆ ಬೀಳು ಅಂತ ಕೇಳ್ತಾನೆ ಇದ್ದಾನೆ. ಇವನು ನಮ್ಮ ಅಣ್ಣನ ಸ್ಕೂಲ್ ಫ್ರೆಂಡ್ ಪವನ್ ಅಂತ. ಇವನು ನನ್ನ ಅಣ್ಣ ಇದ್ದಂಗೆ, ಅದಕ್ಕೆ ಅವನಿಗೂ ರಾಖಿ ಕಟ್ಟಿ ಪೂಜೆ ಎಲ್ಲ ಮಾಡಿದೆ. ಆ್ಯಂಡ್ ಅವನು ದೇವರು ಆಶೀರ್ವಾದ ಮಾಡುತ್ತಲ್ಲ ಅದೇ ಥರ ಆಶೀರ್ವಾದ ಮಾಡ್ತವನೆ ತಗೋ ಅಂತ. ರಾಖಿ ಕಟ್ಟಬೇಕಾದ್ರೆ ನಮ್ಮ ಅಣ್ಣ ನಿನಗೆ ಅಂತ ಟ್ರೈಪಾಡ್ ತೊಗೊಳ್ತೀನಿ, ಅದೇ ಗಿಫ್ಟ್ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದ. ನನಗೆ ತುಂಬ ಖುಷಿ ಆಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.